ನಮಸ್ಕಾರ ಎಲ್ಲರಿಗೂ. ಹೆಂಗದರ ಎಲ್ಲರೂ? ನಾನಂತೂ ಸೂಪರ್ ಆಗದೀನಿ. ಇವತ್ತ ಮಸ್ತ್ ಆಗಿರೋ ಆಲೂ ಪರೋಟ ಹೆಂಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. 4 ಆಲೂಗಡ್ಡಿನ ಕುದಿಸಿ ಅದ್ರ ಮ್ಯಾಲಿಂದ ಸಿಪ್ಪಿ ತೆಗೆದು ಚಲೋತ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಅದಕ್ಕೆ ಉಪ್ಪು, ಅರ್ಶಿಣ ಪುಡಿ, ಮಸಾಲೆ ಪುಡಿ, ಹಸಿ ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಸಣ್ಣಗೆ ಹೆಚ್ಚಿ ತೊಳ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಮತ್ತು ಸಣ್ಣಗೆ ಹೆಚ್ಚಿ ತೊಳ್ಕೊಂಡಿರುವಂತಹ ಪುದೀನ ಸೊಪ್ಪನ್ನ ಹಾಕಬೇಕು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿ ಸ್ವಲ್ಪ ಕಸೂರಿ ಮೇಥಿನ ಅಂಗೈಯೊಳಗೆ ಚಲೋತ್ನಾಗಿ ತಿಕ್ಕಿ ಹಾಕ್ಬೇಕ್ರಿ. ಅವಾಗ ಅದು ಫ್ಲೇವರ್ ಬಿಡ್ಕೋತೈತಿ. ಈ ಎಲ್ಲದನ್ನ ಚಲೋತ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಕಡೆ ಚಪಾತಿ ಹಿಟ್ಟನ್ನ ಕಾಮನ್ ಆಗಿ ಚಪಾತಿ ಹಿಟ್ಟು ನಾದಿಡ್ತೀವಲ್ರಿ, ಅದಕ್ಕಿಂತ ಸ್ವಲ್ಪ ಮೆತ್ತಗೆ ನಾದಿಟ್ಕೊಂಡಿರ್ಬೇಕು. ಅವನ್ನ 2 ಉಳ್ಳಿ ಹರ್ಕೊಂಡು ಹಿಟ್ಟು ಹಚ್ಚಿ ಸಣ್ಣ ಸಣ್ಣ ಎಲೆ ಲಟ್ಟಿಸ್ಕೋಬೇಕ್ರಿ. ಎಲೆ ಲಟ್ಟಿಸಿ ಒಂದು ಎಲೆಗೆ ಈ ಆಲೂಗಡ್ಡೆ ಪೇಸ್ಟ್ ಇರ್ತೈತಲ್ಲ ಅದನ್ನು ಹಾಕಿ ಸವರಿ ಅದ್ರ ಮೇಲೆ ಇನ್ನೊಂದು ಎಲೆನ ಹಾಕ್ಬೇಕ್ರಿ. ಇದನ್ನ ಒಂದ ಎಲೆ ಲಟ್ಟಿಸಿ ಅದ್ರೊಳಗೆ ಹೂರ್ಣ ತುಂಬ್ತೀವಲ್ರಿ, ಹಂಗೆ ತುಂಬಿ ಮಾಡಿದ್ರು ನಡಿತೈತಿ. ನಂದು ಇಲ್ಲೇ ಹೂರ್ಣ ಸ್ವಲ್ಪ ಮಿದುವಾಗಿತ್ತು, ಆಲೂಗಡ್ಡೆ ಪೇಸ್ಟ್ ಏನಿತ್ತಲ್ಲ, ಹೀಗಾಗಿ ಒಂದ ಎಲೆ ಮಾಡಿದ್ರೆ ಹೊರಗೆ ಬರುತ್ತೆ ಹೂರ್ಣ ಅಂತಂದು ನಾನು ಈ ಟ್ರಿಕ್ ಯೂಸ್ ಮಾಡೀನಿ. ಇದು ಹೊಸ್ದಾಗಿ ಕಲಿತಿರ್ತಾರಲ್ರಿ, ಅವ್ರಿಗೆ ಇದು ಭಾಳ ಯೂಸ್ ಆಗತ್ತೆ ನೋಡ್ರಿ. ಇವು ಹಿಂಗೆ 2 ಎಲೆ ಲಟ್ಸಿದ್ರೆ ಅವ್ರಿಗೆ ಚಲೋ ಅನ್ಸತ್ತೆ. ಜಲ್ದಿ ಈಸಿಯಾಗಿ ಮಾಡ್ಬೋದು ಅವ್ರು ಹೊಸ್ದಾಗಿ ಕಲಿಯೋರು. ಮ್ಯಾಲೊಟ್ಟು ಎಣ್ಣೆ ಸವರಿ ಕಾದ ಹಂಚಿನ ಮೇಲೆ ಹಾಕಿ ಸುತ್ತರ್ದ ಸ್ವಲ್ಪ ಎಣ್ಣೆ ಬಿಡ್ಬೇಕ್ರಿ. ಸಣ್ಣ ಉರಿಯಾಗ ಇದನ್ನು ಬೆನ್ಸಿದ್ರೆ ಚಲೋ ಆಗ್ತೈತಿ, ಚಂದಾಗಿ ಬೆನಿತೈತಿ. ಈ ಒಂದು ಪರೋಟನ ಚಂದಾಗಿ ಬೆನಿಸಿ ಅಂಚಿ ಎಲ್ಲ ಒಂದು ಸ್ವಲ್ಪ ಒತ್ತಿ ಬೆನಿಸ್ಬೇಕ್ರಿ, ಇಲ್ಲ ಅಂದ್ರೆ ಹಸಿ ಬಿಸಿ ಹಂಗೆ ಉಳಿತಾವು. ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂದ್ಬಿಟ್ರೆ ಮಸ್ತ್ ಆಕೈತೆ ನೋಡ್ರಿ. ಈ ಆಲೂ ಪರೋಟದ ಮೇಲೆ ಬೆಣ್ಣೆ ಕರ್ಗೋದು ನೋಡಿದ್ರೆ ಬಾಯಾಗ ನೀರು ಬರ್ತಾವು. ಮಸ್ತ್ ಆಲೂ ಪರೋಟ ಮಾಡಿ ತಿಂದು ಹೆಂಗೈತೆ ಅಂತ ಹೇಳ್ರಿ. ನನ್ನ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ.